ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನಿಂದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್ ಟ್ರಯಲ್ ಆರಂಭ ಆಗ್ತದೆ. ಇವತ್ತಿನಿಂದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್ನ ಟ್ರಯಲ್ ಆರಂಭ ಆಗ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತು ಹತ್ಯೆ ಪ್ರಕರಣ ಸಂಬಂಧವಾಗಿ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆಗೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಗಳಿಗೆ ಸಮನ್ಸ್ ಆದೇಶ ಕೂಡ ಹೊರಬೀಳಲಿದೆ. ಪ್ರಕರಣದಲ್ಲಿ ವಿಚಾರಣೆಗೂ ಮುನ್ನವೇ ನೋಡಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಏನಪ್ಪಾ ಅಂದ್ರೆ ದರ್ಶನ್ ಮನೆಯಲ್ಲಿ ಸಿಕ್ಕಿತ್ತಲ್ಲ 82 ಲಕ್ಷ, ಇದು ತೆರಿಗೆ ಇಲಾಖೆಯ ಸುಪರ್ದಿಗೆ ಹೋಗಿದೆ. ಯಾಕೆಂದರೆ ಅದಕ್ಕೊಂದು ಮಾಹಿತಿ ಏನು ಕೊಟ್ಟಿಲ್ಲ ಅಲ್ವಾ, ಯಾವುದು ಏನು ಅಮೌಂಟು ಎತ್ತ ಅಂಥೇಳಿ ಡೀಟೇಲ್ಸನ್ನು ಕೊಡಬೇಕು, ಏನು ಕೊಟ್ಟಿಲ್ಲ. ಆ ಒಂದು ಕಾರಣವಾಗಿ 82 ಲಕ್ಷ ಮೂಲದ ಬಗ್ಗೆ ಮಾಹಿತಿಯನ್ನು ನೀಡದಂತಹ ಹಿನ್ನೆಲೆಯಲ್ಲಿ ತೆರಿಗೆ ಇಲಾಖೆಗೆ ಹೋಗಿದೆ ಆ ಒಂದು ಅಮೌಂಟ್. ಶಾಕ್ ಮೇಲೆ ಶಾಕು. ದರ್ಶನ್ಗಂತೂ ಕಳೆದ 2 ವರ್ಷಗಳಿಂದಲೂ ಕೂಡ ಎಲ್ಲೋ ಒಂಥರ ಅವ್ರಿಗೆ ಟೈಮೇ ಸರಿ ಇಲ್ಲ. ಈ ಕಡೆ ನೋಡಿದ್ರೆ ಬೇಲ್ಗಾಗಿ ಅರ್ಜಿ ಹಾಕ್ಕೊಳ್ತಾರೆ. ಹತ್ಯೆ ಪ್ರಕರಣ ಆಗಿದ್ದು ಅವರ ಲೈಫ್ ಸ್ಟೈಲೇ ಒಂದು ರೀತಿಯಾಗಿ ಚೇಂಜ್ ಆಗಿಬಿಡ್ತು. ದರ್ಶನ್ಗಂತೂ ಒಂದಾದ ಮೇಲೆ ಒಂದು ಆಘಾತಗಳು, ಶಾಕ್ಗಳು, ಟೆನ್ಷನು ಈ ರೀತಿಯಾಗಿ ಶುರು ಆಗಿಬಿಟ್ಟಿದೆ. ಫಸ್ಟ್ ಏನೋ ಬೇಲ್ ತೊಗೊಂಡು ಆಚೆ ಬಂದರು, ಅದಾದಮೇಲೆ ಮತ್ತೆ ಅವರು ಜೈಲಿಗೆ ಹೋದರು. ಸಾಕಷ್ಟು ನರಕ ಯಾತನೆಯನ್ನು ಕೂಡ ಅವರು ಅನುಭವಿಸ್ತಾರೆ. ಯಾಕೆ ನರಕ ಯಾತನೆ ಆಗುತ್ತೆ ಅಂತಂದರೆ ಜೈಲಿನ ಜೀವನ ಅವ್ರಿಗೆ ಅನುಭವ ಇರೋದಿಲ್ವಲ್ಲ, ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿ ಗೊತ್ತಿರಲ್ಲ. ಯಾಕೆಂದರೆ ಐಷಾರಾಮಿಯಾಗಿ ಬದುಕಿದಂಥವ್ರು ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಬದುಕುವಂಥದ್ದು ಇರುತ್ತಲ್ಲ, ಕೆಲವ್ರಿಗೆ ಅದು ಏನಾಗ್ಬಿಡುತ್ತೆ, ನರಕ ಯಾತನೆ ರೀತಿಯಾಗಿ ಆಗಿಬಿಡುತ್ತೆ. ಸಾಮಾನ್ಯರಿಗೆ ಏನು ಅನ್ಸಲ್ಲ, ಮಾಮೂಲಿ ಊಟ ತಿಂಡಿ ಮಾಡ್ಕೋ ಕೆಲಸ ಮಾಡೋ ಓಕೆ. ಬಟ್ ಐಷಾರಾಮಿ ಬದುಕನ್ನು ಲೀಡ್ ಮಾಡಿದವ್ರಿಗೆ ಬಹಳಷ್ಟು ಅದು ನರಕ ಯಾತನೆಯ ರೀತಿಯಾಗಿ ಆಗಿಬಿಡುತ್ತೆ. ಈಗ ಅದರ ಜೊತೆಗೆ ಮತ್ತೊಂದು ಶಾಕು ನೋಡಿ, ಇವತ್ತಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಏನು ಸಾಕ್ಷಿಗಳಿದ್ದಾರೆ ಅವ್ರಿಗೆಲ್ಲ ಸಮನ್ಸ್ ಕೊಡುವಂತಹ ವಿಚಾರ ಸಂಬಂಧವಾಗಿ ಸಮನ್ಸ್ ಆದೇಶ ಕೂಡ ಹೊರಬೀಳಲಿದೆ. ಪ್ರಕರಣದಲ್ಲಿ ವಿಚಾರಣೆಗೂ ಮುನ್ನವೇ ದರ್ಶನ್ಗೆ ಮತ್ತೊಂದು ಶಾಕ್. ಅದು 82 ಲಕ್ಷ ಮೂಲದ ಬಗ್ಗೆ ಮಾಹಿತಿಯನ್ನು ನೀಡದಂಥ ಹಿನ್ನೆಲೆಯಲ್ಲಿ ಅದು ತೆರಿಗೆ ಇಲಾಖೆಗೆ ಹೋಗಿದೆ.